ಆಗಸ್ಟ್ 19ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಕುರಿಗಾಯಿಗಳ ಐತಿಹಾಸಿಕ ಚಳುವಳಿ ಕುರಿಗಾರರ ನಡಿಗೆ ವಿಧಾನಸೌಧದ ಕಡೆಗೆ ಬೃಹತ್ ಪ್ರತಿಭಟನೆಗೆ ಕೋಮರಾಮ್ ಭೀಮಗೊಂಡ ಕುರುಬ ಸಂಘ ಬೇಷರತ್ತಾಗಿ ಬೆಂಬಲಿಸಿ ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ವಿಭಾಗದ ಸಂಘದ ಪದಾಧಿಕಾರಿಗಳು ಹಾಗೂ ಕುರಿಗಾಹಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ ಎಂದು ಸಂಘದ ಅಧ್ಯಕ್ಷ ಬಸವರಾಜ ಮದ್ರಿಕಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪಶು ಸಂಗೋಪನೆ ಮತ್ತು ಕುರಿಗಾರಿಕೆ ನಾಡಿನ ಮೂಲ ಕಸುಬು ಆಗಿದೆ. ಈ ವೃತ್ತಿಯನ್ನು ಎಲ್ಲಾ ಶೋಷಿತ ಸಮುದಾಯದವರು ಮತ್ತು ಹಿಂದುಳಿದವರು, ವಿಶೇಷವಾಗಿ ಕುರುಬರು ವೃತ್ತಿಯನ್ನು ಮುಂದುವರಿಸಿಕೊಂಡು ಬಂದಿರುತ್ತಾರೆ. ಪಶು ಸಂಗೋಪನೆ ಮತ್ತು ಕುರಿಗಾರಿಕೆ ವೃತ್ತಿಯ ಮೇಲೆ ಲಕ್ಷಾಂತರ ಕುಟುಂಬಗಳು ಅವಲಂಬಿತವಾಗಿವೆ. ಇವರು ಬೆಟ್ಟ ಗುಡ್ಡಗಳನ್ನೊಳಗೊಂಡ ಆಯಾ ಪ್ರದೇಶದ ಅನುಗುಣವಾಗಿ ಪಶು ಸಂಗೋಪನೆ ಮತ್ತು ಕುರಿಗಾರಿಕೆಯಲ್ಲಿ ಜೀವನದ ವೃತ್ತಿಯಾಗಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ಪಶುಪಾಲಕರು ಮತ್ತು ಕುರಿಗಾರರ ಮೇಲೆ ನಿರಂತರವಾಗಿ ದೌರ್ಜನ್ಯ, ಅನ್ಯಾಯ, ಅತ್ಯಾಚಾರ, ಕೊಲೆ, ಬೆದರಿಕೆ, ಕಳವು ಮುಂತಾದ ಪ್ರಕರಣಗಳು ನಡೆಯುತ್ತಿವೆ. ಇತ್ತೀಚೆಗೆ ನಮ್ಮ ಕಲಬುರಗಿ ಸಮೀಪದ ಕೆಸರಟಗಿ ಗ್ರಾಮದಲ್ಲಿ ದ್ಯಾವಮ್ಮ ಇಟಗಿ ಎಂಬ ಮಹಿಳಾ ಕುರಿಗಾಹಿಯ 50ಕ್ಕಿಂತ ಹೆಚ್ಚಿನ ಕುರಿಗಳನ್ನು ಕಳ್ಳತನ ಮಾಡಿದ್ದಾರೆ. ಇತ್ತೀಚೆಗೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಪ್ರಭು ಮೇತ್ರೆ ಎಂಬ ಕುರಿಗಾಹಿಯ ಕುರಿ ಕಳ್ಳತನ ಮಾಡುವ ಉದ್ದೇಶದಿಂದ ಕೊಲೆ ಮಾಡಲಾಯಿತು. ಇಂತಹ ನೂರಾರು ಪ್ರಕರಣಗಳು ರಾಜ್ಯದಲ್ಲಿ ನಡೆದಿವೆ. ಗುಡ್ಡಗಾಡುಗಳಲ್ಲಿ ಕುರಿ ಮೇಯಿಸಲು ಹೋದಾಗ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ನಿರಂತರ ಕಿರುಕುಳ, ದೌರ್ಜನ್ಯಗಳು ನಡೆಯುತ್ತಿವೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲಿ ಪ್ರಾಚೀನ ಕಾಲದಿಂದಲೂ ಬೆಟ್ಟ ಗುಡ್ಡಗಳಲ್ಲಿ ಪಶು ಸಂಗೋಪನೆ ಮತ್ತು ಕುರಿಗಾರಿಕೆ ಮಾಡಿಕೊಂಡು ಬಂದಿರುವ ಜನರಿಗೆ ಆಯಾ ಪ್ರದೇಶದಲ್ಲಿ ಇಂದು ಅವರ ಬದುಕಿನ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತಿದೆ. ಹೀಗಾಗಿ ರಾಜ್ಯದಲ್ಲಿ ಕುರಿಗಾರರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳು, ಹಲ್ಲೆ, ನಿಂದನೆ, ಪ್ರಾಣಭಯ, ಕಳ್ಳತನ, ಅತ್ಯಾಚಾರ ಇತ್ಯಾದಿ ದುಷ್ಕೃತ್ಯಗಳ ಕಡಿವಾಣಕ್ಕಾಗಿ ಸಾಂಪ್ರದಾಯಿಕ ಕುರಿಗಾಹಿಗಳ ಹಿತರಕ್ಷಣೆ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಬೇಕೆಂದು ಕೋಮರಾಮ್ ಭೀಮಗೊಂಡ ಕುರುಬ ಸಂಘ ಆಗ್ರಹಿಸುತ್ತದೆ. ಮಾನ್ಯ ಮುಖ್ಯಮಂತ್ರಿಗಳು 2024-25ನೇ ಸಾಲಿನಲ್ಲಿ ಕುರಿಗಾಹಿಗಳಿಗೆ ಹಿತರಕ್ಷಣಾ ಕಾಯ್ದೆ ಜಾರಿಗೆ ತರುತ್ತೇವೆ ಎಂದು ಭರವಸೆ ನೀಡಿದ್ದರು. ಹೀಗಾಗಿ ಬರುವ ಅಧಿವೇಶನದಲ್ಲಿ ಈ ಮಸೂದೆಯನ್ನು ಮಂಡಿಸಿ ಕಾಯ್ದೆಯನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ಈ ಸಂಘಟನೆ ಕೋಮರಾಮ್ ಭೀಮಗೊಂಡ ಕುರು ಸಂಘ ಅಸ್ತಿತ್ವಕ್ಕೆ ಬಂದು ಸುಮಾರು 8 ತಿಂಗಳಾಯಿತು. 8 ತಿಂಗಳೊಳಗೆ ಕಲಬುರಗಿ, ಬೀದರ್, ಯಾದಗಿರಿಯಲ್ಲಿ ಅಂದರೆ ಕಲಬುರಗಿ ವಿಭಾಗದಲ್ಲಿ ತನ್ನದೇ ಆದ ಒಂದು ಛಾಪನ್ನು, ತನ್ನದೇ ಆದ ಒಂದು ಸಂಚಲನ ಮೂಡಿಸಿದಂಥ ಒಂದು ಸಂಘಟನೆ. ಈ ಕೋಮರಾಮ್ ಭೀಮಗೊಂಡ ಕುರು ಸಂಘದ ವತಿಯಿಂದ ಬೆಂಗಳೂರಿನಲ್ಲಿ ದಿನಾಂಕ 19/8/2025 ಮಂಗಳವಾರದಂದು ಏನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಎಲ್ಲ ನಮ್ಮ ಕುರಿಗಾಯಿಗಳು, ಶೋಷಿತ ಸಮುದಾಯದವರು, ಹಿಂದುಳಿದ ವರ್ಗದವರು, ವಿಶೇಷವಾಗಿ ಕುರುಬರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನು ಮುಖ್ಯ ವಿಚಾರ ಅಂತಂದರೆ, ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಕುರಿಗಾಯಿಗಳ ಮೇಲೆ ಅನ್ಯಾಯ, ಹಲ್ಲೆ, ಅತ್ಯಾಚಾರ, ದೌರ್ಜನ್ಯ, ಕಳ್ಳತನ ಪ್ರಕರಣ ಇಂಥ ನೂರಾರು ಪ್ರಕರಣಗಳನ್ನು ನಾವು ಕಾಣ್ಬೋದು. ಒಂದು ತಾಜಾ ಉದಾಹರಣೆ ಅಂದರೆ, ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ತಾವೆಲ್ಲರೂ ಓದಿರ್ತೀರಿ, ಕಲಬುರಗಿಯ ಕೆಸರಟಗಿ ಗ್ರಾಮದಲ್ಲಿ ದ್ಯಾವಮ್ಮ ಅಂತಕ್ಕಂಥ ಕುರಿಗಾಯಿ ಮಹಿಳೆ ತನ್ನ ಹೊಟ್ಟೆಪಾಡಿಗಾಗಿ ಸುಮಾರು 150ಕ್ಕೂ ಹೆಚ್ಚು ಕುರಿಗಳನ್ನು ಅವರು ಕುರಿದೊಡ್ಡಿಯಲ್ಲಿದ್ದವು. ರಾತ್ರಿ ಸುಮಾರು 1 ಗಂಟೆ 2 ಗಂಟೆ 2 ಗಂಟೆಗೆ ನೋಡ್ತಾರೆ, ಕುರಿಗಳಿಲ್ಲ, ಕಳ್ಳತನ ಆಗಿವೆ. ಈ ಪ್ರಕರಣ ನಮ್ಮ ಏನು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಸ್ಟೇಷನ್ನಲ್ಲಿ ಕೂಡ ಪ್ರಕರಣ ದಾಖಲಾಯಿತು. ಇವತ್ತಿಗೂ ಕೂಡ ಅವ್ರಿಗೆ ಪತ್ಯಾಚಾರ ಇನ್ನಾದರೂ ಅವ್ರಿಗೆ ದುಡ್ಡು ಬಂದಿಲ್ಲ. ಈಗ ತಾನೇ ನಮ್ಮ ಕೋಮರಾಮ್ ಭೀಮಗೊಂಡ ಸಂಘದ ಪದಾಧಿಕಾರಿಗಳು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅವ್ರಿಗೆ ಮಾತಾಡಿಸ್ಕೊಂಡು ಇಲ್ಲಿ ಬಂದಿದ್ದೀವಿ, ಪ್ರೆಸ್ ಮೀಟ್ ಕುಂತಿದ್ದೆವು. ಒಂದು ಇದೇ ಥರ ನಮ್ಮ ಶಾಬಾದ್ನಲ್ಲಿ ಕೂಡ ಆಗಿತ್ತು. ಹಳ್ಳಿ ಶಾಬಾದ್ನಲ್ಲಿ, ನಮ್ಮ ಪಕ್ಕದ ಜಿಲ್ಲೆ ಬೀದರ್ನಲ್ಲಿ
ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಪ್ರಭು ಮೇತ್ರೆ ಅಂತಕ್ಕಂಥ ಕುರಿಯನ್ನು ಕಳ್ಳತನ ಮಾಡುವ ಉದ್ದೇಶದಿಂದ ಅವ್ರಿಗೆ ಕೊಲೆ ಮಾಡಲಾಯಿತು. ಅದೇ ರೀತಿಯಾಗಿ ಕೊಪ್ಪಳ ರಾಯಚೂರಿನಲ್ಲಿ ಒಂದು ಇದು ಪ್ರಕರಣ ಐತೆ ನೋಡ್ರಿ, ಕಾರ್ಖಾನೆ ಒಳಗಡೆ ನೀರು ಕುಡಿಸ್ಲಿಕ್ಕೆಲ್ಲ ಹೋಗುವಂಥ ಸಂದರ್ಭದಲ್ಲಿ ರಕ್ತ ಬರೋವಂಗೆ ಹೊಡೆದ್ರು. ಈ ಥರ ನಿರಂತರವಾಗಿ ದೌರ್ಜನ್ಯ ಪ್ರಕರಣಗಳು ಆಗ್ತಾ ಇದ್ದಾವೆ. ಹೀಗಾಗಿ ಇವತ್ತನ್ನು ತಡೆಗಟ್ಟಬೇಕು ಅಂತಂದರೆ 2024 ಮತ್ತು 25ನೇ ಸಾಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಈ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರ್ತೀನಂತ ಭರವಸೆಯನ್ನು ನೀಡಿದರು. ಈ ಬರುವ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೊತೀವಿ, ತಮ್ಮ ಮೂಲಕ ಬರುವ ಅಧಿವೇಶನದಲ್ಲಿ ಈ ಕುರಿಗಾಯಿಗಳ ರಕ್ಷಣೆಗೋಸ್ಕರ ಇವರಿಗೆ ಕುರಿಗಾಯಿಗಳಿಗೆ ಒಂದು ಬಲ ತುಂಬ ದೃಷ್ಟಿಯಿಂದ ತಾವು ದಯವಿಟ್ಟು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆನ ಜಾರಿ ತರಬೇಕಂತ ನಮ್ಮ ಆಗ್ರಹ ಇದೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಶರಣು ರಾಜಶೇಖರ್ ಮುಚ್ಕೇಡ್, ಉಪೇಂದ್ರ ಬರಗಾಲಿ, ಬೀರಪ್ಪ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.